ಈ ರಾಶಿಯವರ ವೈವಾಹಿಕ ಜೀವನದಲ್ಲಿ ಒಳಿತು. ಪ್ರೇಮಿಗಳಿಗೆ ಕಾದಿವೆ ಮಧುರ ಕ್ಷಣ. ದಿನ ಭವಿಷ್ಯ. ಮಾರ್ಚ್ 6 ಸೋಮವಾರ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಎಂಬ ಸ್ಪಷ್ಟ ಮಾಹಿತಿ ಇಲ್ಲಿದೆ. ಇದು ವೈದಿಕ ಜ್ಯೋತಿಷ್ಯ ಕ್ರಮದಲ್ಲಿ ಲೆಕ್ಕ ಹಾಕಿ ಬರೆದಿರುವ ದಿನ ಭವಿಷ್ಯವಾಗಿದೆ. ಮಾರ್ಚ್ 6ರಂದು ಶುಕ್ರವಾರದ ದಿನ ಭವಿಷ್ಯ ಪ್ರಕಾರ 12 ರಾಶಿಯವರ ಸಂಪೂರ್ಣ ಭವಿಷ್ಯ, ಶುಭ ಅಶುಭ ಸೂಚನೆಗಳು, ಫಲಾಫಲಗಳು ಒಟ್ಟು ಮಾಹಿತಿ ತಿಳಿಯಿರಿ. ಮೇಷ ರಾಶಿ ಇಂದು ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಗಣನೀಯವಾಗಿ ಹೆಚ್ಚಿರುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ. ವೃತ್ತಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುವ ಅವಕಾಶ ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯ ನಿರ್ಧಾರಗಳು ಅಗತ್ಯ. ಪ್ರೇಮ ಜೀವನದಲ್ಲಿ ಮಧುರ ಕ್ಷಣಗಳು ಕಾದಿವೆ. ಮನೆಯಲ್ಲಿ ಹಿರಿಯರೊಂದಿಗೆ ಮಾತುಕತೆ ಸುಧಾರಿಸುತ್ತದೆ. ಸಂಜೆಯ ವೇಳೆಗೆ ಸ್ನೇಹಿತರೊಂದಿಗೆ ಭೇಟಿಯಾಗಬಹುದು. ವಾಹನ ಚಾಲನೆ ವೇಳೆ ಎಚ್ಚರಿಕೆ ಅಗತ್ಯ. ಆರೋಗ್ಯದ ಮೇಲೆ ಗಮನ ಕೊಡಿ. ವೃಷಭ ರಾಶಿ ಆದಾಯದ ಹೊಸ ಮೂಲಗಳು ಕಾಣಿಸಿಕೊಳ್ಳುವ ಸೂಚನೆ ಇದೆ. ಹಿಂದಿನ ಹೂಡಿಕೆಗಳಿಂದ ಲಾಭ ಬರಬಹುದು. ವ್ಯಾಪಾರಸ್ಥರಿಗೆ ವಿಸ್ತರಣೆಯ ಯೋಜನೆಗೆ ಶುಭ ದಿನ. ಕುಟುಂಬದಲ್ಲಿ ಯಾವುದೋ ಶುಭ ಕಾರ್ಯ ನಡೆಯಬಹುದು. ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೊಳ್ಳಲು ಇದು ಒಳ್ಳೆಯ ಸಮಯ. ಮನೆಯ ವಾತಾವರಣ ಪ್ರಸನ್ನವಾಗಿರುತ್ತದೆ. ಸ್ನೇಹಿತರೊಬ್ಬರ ಸಲಹೆ ನಿಮಗೆ ಲಾಭ ತರಬಹುದು. ದೈಹಿಕ ಶ್ರಮದ ಕೆಲಸಗಳಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ರಾತ್ರಿ ಊಟ ಹಗುರವಾಗಿರಲಿ. ಮಿಥುನ ರಾಶಿ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗಿರುವ ದಿನ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗಬಹುದು. ವಿದೇಶ ಪ್ರಯಾಣದ ಯೋಜನೆಗೆ ಬುನಾದಿ ಹಾಕಬಹುದು. ಸಹೋದರಿಂದ ಸಹಕಾರ ದೊರಕುತ್ತದೆ. ಪ್ರಿಯತಮೆಯೊಂದಿಗೆ ಮಧುರ ಮಾತುಕತೆ ನಡೆಸಬಹುದು. ಹೊಸ ಭಾಷೆ ಕಲಿಯಲು ಇದು ಯೋಗ್ಯ ಸಮಯ. ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಬಹುದು. ಮಧ್ಯಾಹ್ನದ ನಂತರ ಶಕ್ತಿ ಹೆಚ್ಚಾಗುತ್ತದೆ. ಸಣ್ಣ ಪ್ರಮಾಣದ ವ್ಯಾಯಾಮ ಆರೋಗ್ಯಕ್ಕೆ ಒಳ್ಳೆಯದು. ಕರ್ಕಾಟಕ ರಾಶಿ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರಗಳು ಪ್ರಮುಖವಾಗಿವೆ. ಆಸ್ತಿ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೇಳಿಬರಬಹುದು. ಆಧ್ಯಾತ್ಮಿಕತೆಯ ಕಡೆಗೆ ಮನಸ್ಸು ಹೆಚ್ಚು ಒಲಿಯಬಹುದು. ಭಾವನೆಗಳನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯ. ನೀರು ಮತ್ತು ಹಣ್ಣುಗಳ ಸೇವನೆ ಹೆಚ್ಚಿಸಿಕೊಳ್ಳಿ. ಸಂಗೀತ ಅಥವಾ ಕಲೆಯ ಹವ್ಯಾಸ ಇರುವವರಿಗೆ ಸಮಯ ಸದ್ಬಳಕೆ ಮಾಡಿಕೊಳ್ಳಲು ಉತ್ತಮ ದಿನ. ದೂರದ ಸಂಬಂಧಿಕರ ಆಗಮನದಿಂದ ಸಂತಸ ವ್ಯಕ್ತವಾಗಬಹುದು. ಮಾನಸಿಕ ಒತ್ತಡ ನಿವಾರಣೆಗೆ ಧ್ಯಾನ ಸಹಾಯಕ. ಸಿಂಹ ರಾಶಿ ನಿಮ್ಮ ನಾಯಕತ್ವದ ಗುಣ ಇತರರನ್ನು ಆಕರ್ಷಿಸುತ್ತದೆ. ವೃತ್ತಿಯಲ್ಲಿ ಹೊಸ ಜವಾಬ್ದಾರಿ ಸಿಗುವ ಸೂಚನೆ ಇದೆ. ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದವರಿಗೆ ಶುಭ ದಿನ. ಹೊಸ ಪ್ರೇಮ ಸಂಬಂಧದ ಆರಂಭಕ್ಕೆ ಪೂರಕ ವಾತಾವರಣ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಸ್ನೇಹಿತರೊಂದಿಗೆ ಸಿನಿಮಾ ಅಥವಾ ಊಟದ ಯೋಜನೆ ಯಶಸ್ವಿಯಾಗಬಹುದು. ಬೆನ್ನು ಮತ್ತು ಕುತ್ತಿಗೆ ನೋವಿನ ಸಮಸ್ಯೆ ಕಾಡಬಹುದು. ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬಹುದು. ಕನ್ಯಾ ರಾಶಿ ವಿಶ್ಲೇಷಣಾತ್ಮಕ ಚಿಂತನೆಗೆ ಹೆಚ್ಚಿನ ಬೆಲೆ ಸಿಗುತ್ತದೆ. ದಾಂಪತ್ಯ ಜೀವನದಲ್ಲಿ ಹೊಸ ಸಮನ್ವಯತೆ ಮೂಡಬಹುದು. ಗಂಡ ಅಥವಾ ಹೆಂಡತಿಯೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳು ಪರಿಹಾರವಾಗಬಹುದು. ವೃತ್ತಿಯಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ಸಿಗುತ್ತದೆ. ಉತ್ತಮ ಆಹಾರ ಪ್ರಿಯರಿಗೆ ಹೊಸ ಅಡುಗೆ ಪ್ರಯೋಗಗಳು ಯಶಸ್ವಿಯಾಗಬಹುದು. ಪರಿಸರ ಸ್ನೇಹಿ ಉತ್ಪನ್ನಗಳತ್ತ ಆಸಕ್ತಿ ಹೆಚ್ಚಾಗಬಹುದು. ಜೀರ್ಣಶಕ್ತಿ ಸುಧಾರಿಸಲು ಗಿಡಮೂಲಿಕೆ ಚಹಾ ಸೇವನೆ ಮಾಡಬಹುದು. ಪೇಪರ್ ವರ್ಕ್ ಮತ್ತು ದಾಖಲಾತಿ ಕಾರ್ಯಗಳಿಗೆ ಯೋಗ್ಯ ಸಮಯ. ತುಲಾ ರಾಶಿ ಸಮತೋಲನ ಮತ್ತು ನ್ಯಾಯದ ಭಾವನೆ ಪ್ರಬಲವಾಗಿರುತ್ತದೆ. ಹೊಸ ಹೂಡಿಕೆಗೆ ಸೂಕ್ತ ಸಮಯವಿದು. ಕಲಾ ಮತ್ತು ಸೌಂದರ್ಯ ಕ್ಷೇತ್ರದವರಿಗೆ ಶುಭ ದಿನ. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸದ ಒತ್ತಡ ಕಡಿಮೆಯಾಗಬಹುದು. ಸೃಜನಶೀಲ ಬರಹಗಾರರಿಗೆ ಪ್ರೋತ್ಸಾಹ ಸಿಗಬಹುದು. ಸಾಮಾಜಿಕ ಕಳಕಳಿಯ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ವಿಟಮಿನ್ ಕೊರತೆಯಿಂದ ಚರ್ಮದ ಸಮಸ್ಯೆ ಕಾಡಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಸಂಜೆಯ ನಂತರ ಒತ್ತಡ ಕಡಿಮೆಯಾಗಿ ನಿರಾಳತೆ ಅನುಭವವಾಗುತ್ತದೆ. ವೃಶ್ಚಿಕ ರಾಶಿ ಗುಪ್ತ ಶತ್ರುಗಳಿಂದ ಎಚ್ಚರಿಕೆ ಅಗತ್ಯ. ಸಂಶೋಧನಾ ಕ್ಷೇತ್ರದವರಿಗೆ ಮಹತ್ವದ ಸಾಧನೆಯ ದಿನ. ಗೂಢಚಾರಿಕೆಯ ಕಾದಂಬರಿಗಳು ಅಥವಾ ಸಿನಿಮಾಗಳ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು. ಆಧ್ಯಾತ್ಮಿಕ ಗುರುವಿನ ಸಾನ್ನಿಧ್ಯ ದೊರಕಬಹುದು. ರಹಸ್ಯಗಳನ್ನು ಹಂಚಿಕೊಳ್ಳುವ ಮುನ್ನ ಎಚ್ಚರಿಕೆ ಅಗತ್ಯ. ಮನೆಯಲ್ಲಿ ಯಾವುದೋ ಹೊಸ ವಸ್ತುವಿನ ಖರೀದಿಯಿಂದ ಸಂತೋಷ ವ್ಯಕ್ತವಾಗಬಹುದು. ಲೈಂಗಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ರಾತ್ರಿ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಧನು ರಾಶಿ ಸಾಹಸ ಮತ್ತು ಸ್ವಾತಂತ್ರ್ಯದ ಭಾವನೆ ಹೆಚ್ಚಾಗಿರುತ್ತದೆ. ವಿದೇಶ ಪ್ರವಾಸದ ಯೋಜನೆಗೆ ಶುಭಾರಂಭ ಮಾಡಬಹುದು. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಕೇಳಿಬರಬಹುದು. ತತ್ವಶಾಸ್ತ್ರ ಮತ್ತು ಧರ್ಮದ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು. ಪ್ರಕಾಶನ ಕ್ಷೇತ್ರದವರಿಗೆ ಲಾಭದ ದಿನ. ಯೂಟ್ಯೂಬ್ ಮತ್ತು ಪಾಡ್ಕಾಸ್ಟ್ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಉತ್ತಮ ದಿನ. ಕಾಲು ಮತ್ತು ಮಂಡಿ ನೋವಿನ ಸಮಸ್ಯೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ. ವಿದೇಶಿ ಸ್ನೇಹಿತರಿಂದ ಲಾಭದಾಯಕ ಮಾಹಿತಿ ಸಿಗಬಹುದು. ಮಕರ ರಾಶಿ ಮಹತ್ವಾಕಾಂಕ್ಷೆ ಮತ್ತು ಶಿಸ್ತು ಎರಡೂ ಜೊತೆಯಾಗಿ ಸಾಗುತ್ತವೆ. ವೃತ್ತಿಯಲ್ಲಿ ದೊಡ್ಡ ಜವಾಬ್ದಾರಿ ಸಿಗಬಹುದು. ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಬಹುದು. ತಂದೆಯ ಆಸ್ತಿ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಕೇಳಿಬರಬಹುದು. ಪರ್ವತ ಪ್ರದೇಶಗಳ ಪ್ರವಾಸ ಯೋಜಿಸಬಹುದು. ಹಿರಿಯ ನಾಗರಿಕರ ಸಂಘ ಅಥವಾ ಸಂಸ್ಥೆಗಳೊಂದಿಗೆ ಸಂಪರ್ಕ ಬೆಳೆಯಬಹುದು. ಎಲುಬು ಮತ್ತು ಹಲ್ಲುಗಳ ಆರೈಕೆಗೆ ಗಮನ ಕೊಡಿ. ವ್ಯವಹಾರದಲ್ಲಿ ಅಂಗುಳಿನ ಮಾತನ್ನು ಕೇಳಿ. ಸಮಯದ ಸದ್ಬಳಕೆ ಮಾಡಿಕೊಳ್ಳಿ. ಕುಂಭರಾಶಿ ನಾವೀನ್ಯತೆ ಮತ್ತು ಸ್ನೇಹಕ್ಕೆ ಒತ್ತು ನೀಡುವ ದಿನ. ಸ್ನೇಹಿತರಿಂದ ಅನಿರೀಕ್ಷಿತ ಲಾಭ ಸಿಗಬಹುದು. ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮ ಪಾತ್ರ ಮಹತ್ವದ್ದಾಗಿರುತ್ತದೆ. ನವೀನ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು.
ವಿಮಾನಯಾನ ಮತ್ತು ಬಾಹ್ಯಾಕಾಶ ಸಂಶೋಧನೆಯಂತಹ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುವವರಿಗೆ ಸ್ಫೂರ್ತಿ ಸಿಗಬಹುದು. ಸಾಫ್ಟ್ವೇರ್ ಮತ್ತು ಎಐ ಕ್ಷೇತ್ರದವರಿಗೆ ಉತ್ತಮ ಅವಕಾಶ. ರಕ್ತ ಪರಿಚಲನಾ ವ್ಯವಸ್ಥೆ ಸುಧಾರಿಸಲು ಯೋಗ ಸಹಾಯಕ. ಗುಂಪಿನಲ್ಲಿ ಕೆಲಸ ಮಾಡುವುದರಿಂದ ಹೆಚ್ಚಿನ ಲಾಭ. ಮೀನ ರಾಶಿ ಕನಸುಗಳು ಮತ್ತು ಅಂತಃಪ್ರಜ್ಞೆ ಬಲವಾಗಿರುತ್ತದೆ. ಆಧ್ಯಾತ್ಮಿಕ ಸಾಧನೆಗೆ ಉತ್ತಮ ಸಮಯ. ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬಹುದು. ಚಲನಚಿತ್ರ ಮತ್ತು ನಾಟಕ ರಂಗದವರಿಗೆ ಶುಭ ದಿನ. ಸಮುದ್ರಯಾನ ಅಥವಾ ನದಿ ಪ್ರವಾಸದ ಯೋಜನೆ ಮಾಡಬಹುದು. ದಾನ ಮತ್ತು ಧರ್ಮದ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ಮನೆಯಲ್ಲಿ ಯಾವುದೋ ಧಾರ್ಮಿಕ ಕಾರ್ಯಕ್ರಮದ ಆಯೋಜನೆ ಮಾಡಬಹುದು. ಪಾದ ಮತ್ತು ಕಣ್ಣುಗಳ ಆರೈಕೆಗೆ ಗಮನ ಕೊಡಿ. ಸಂಜೆಯ ನಂತರ ಮನಸ್ಸು ಶಾಂತವಾಗಿ ನಿದ್ರೆ ಸಹಜವಾಗಿ ಬರುತ್ತದೆ. ಹೊಸ ಸ್ನೇಹಿತರ ಭೇಟಿಯಾಗಬಹುದು.